ರೋಟರಿ ಸ್ನೇಹಿತರು ಮಾಜಿ ಅಧ್ಯಕ್ಷರಾದ ವಿ ಕ್ರೈಮಾರ್ ಇದ್ದಾರೆ, ಹಾಗೆ ಹರೀಶ್ ಅಣ್ಣ ಇದ್ದಾರೆ, ಪ್ರದೀಪರು, ಹಾಗೆಲ್ಲ ನಮ್ಮ ರವೀನಾ ಮೇಡಮ್ ಅವರು ಎಲ್ಲ, ಹಾಗೆ ನಾಯಕರವರೇ, ಹಾಗೆಲ್ಲ ಸ್ನೇಹಿತರು. ಪಂಚೇಂದ್ರಿಯಗಳಲ್ಲಿ ಕಿವಿ ಕೂಡ ಒಂದು. ಸಾಮಾನ್ಯವಾಗಿ ವಯಸ್ಸಾದ ಹಾಗೆ ನಮ್ಮ ಪಂಚೇಂದ್ರಿಯಗಳು, ಅದು ಕಣ್ಣು, ಮೂಗು, ಕಿವಿ, ಈ ಸ್ಪರ್ಶ ಜ್ಞಾನ, ಹಾಗೆ ನಾಲಿಗೆಯ ರುಚಿ ಆಗುವಂಥ ಇದು ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ಸರಿ ಇದ್ದರೆ ಮನುಷ್ಯ ಸರಿಯಾಗಿರ್ತಾನೆ, ತನ್ನ ಜೀವನದಲ್ಲಿ ಎಲ್ಲ ಆಗುಹೋಗುಗಳನ್ನು ಆನಂದಿಸಲಿಕ್ಕಾಗ್ತದೆ. ಬಾಯಿ ರುಚಿ, ಊಟವನ್ನು ಸರಿಯಾಗಿ ಸವಿಲಿಕ್ಕಾಗ್ತದೆ. ಈ ಲೋಕದ ಸುಂದರ ಕ್ಷಣಗಳನ್ನು, ಇವು ಸುಂದರ ತಾಣಗಳನ್ನು ವೀಕ್ಷಿಸಲಿಕ್ಕೆ ಕಣ್ಣುಂಟು. ಹಾಗೆ ವಾಸನೆ, ಸುಗಂಧ ವಾಸನೆ ಅಥವಾ ದುರ್ವಾಸನೆ ಏನು ಅದನ್ನು ಯಾವುದನ್ನು ಸ್ವೀಕರಿಸಬೇಕೆನ್ನುವ ರೀತಿಯಲ್ಲಿ ಮೂಗಿದೆ. ಅದೇ ರೀತಿಯಲ್ಲಿ ಕಿವಿ ಅದು ಕಿವುಡಾದರೆ ಅದರ ಏನು ಮಹತ್ವ ಗೊತ್ತಾಗೋದು ಆಗ ಅದು ಅವರಿಗೂ ಕಷ್ಟ, ಅವರಲ್ಲಿ ಮಾತಾಡೋದವರಿಗೂ ಕಷ್ಟ. ನಾನು ಉಮಾನತನವನ್ನು ಬಹಳ ಒತ್ತಾಯ ಮಾಡಿ ಇವತ್ತು ಕಲಿಸಿದೆ. ನಾನು ತಡವಾಗಿ ಬಂದರೆ ಅವರನ್ನು ಫೋನ್ ಮಾಡಿ ಕಲಿಸಿ ಅವ್ರನ್ನ ಕರ್ಕೊಂಡು ಬಂದರು. ಅವರಿಗೆ ತಪ್ಪಿಸ್ಕೊಳ್ತಾರೆ, ಬರುವುದಿಲ್ಲ, ನಾನೇ ಅವಳಿಗೆ ನಾನು ಹೆಚ್ಚಿನ ಅವಳು ಅಂತ ಹೇಳೋದು. ನೀರಿಗೆ ನಾವು ಎಗ್ಗೇ ಬಾರಿ ನಾವು ದಯಮಾಡಿ ಈಗ ಪಾತ್ರೆ ಬಾರಿ ನಾವು, ಯಾಕೆಂದರೆ ಅವರಿಗೆ ಒಂದು ಹೇಳೋದಾದರೆ ಅವ್ರು ಮತ್ತೆ ಮಾತ್ರ ಹೇಳೋದು ಹೊರತು ಏನಂತ ಅವರಿಗೆ ಗೊತ್ತಾಗಲ್ಲ. ಇದು ಪ್ರಾಕ್ಟಿಕಲ್ ಆಗಿ ನಾನು ಮಾತಾಡೋದು. ಅವರು ನಾನೊಂದು ಮಾತಾಡಿದ್ರೆ ಅವರೊಂದು ಮಾತಾಡೋದು. ಅವರಂತಾರೆ ಯಾರು ಕಿವಿಗೆ ಅವರಿಗೆ ಬಹಳಷ್ಟು ತೊಂದರೆ ಉಂಟು. ನಾನು ಕ್ಲಿನಿಕ್ಗೆ ಬರ್ತಾರೆ, ಏನು ಸಮಸ್ಯೆ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳೋದು, ಅದೇನೋ ಇದು ಸರಿ ಇಲ್ಲ ಅಂತ. ಹಾಗೆ ಮೊನ್ನೆಯಿಂದ ಅವರು ಹೇಳ್ತಾರೆ, ಇವತ್ತು ಫಾಲೋ ಅಪ್ ಮಾಡಿ ಅವರು ಬಂದಿದ್ದಾರೆ. ಬಹುಶಃ ಅಂಥ ಒಬ್ಬರ ಸಮಸ್ಯೆ ಪರಿಹಾರ ಅದು ಈ ಕಾರ್ಯಕ್ರಮ ಸಾರ್ಥಕ. ಒಂದಷ್ಟು ಜನಸೇರಿ ಮಾಡುವುದಲ್ಲ, ಯಾವ 1, 2, 5, 10 ಇಷ್ಟು ಜನರದ್ದು ಸಮಸ್ಯೆ ಪರಿಹಾರ ಆದರೆ ನಮ್ಮ ಈ ಕಾರ್ಯಕ್ರಮ ಸಾರ್ಥಕ ಅಂತ ನಾನು ಹೇಳಬಯಸ್ತೇನೆ. ಹಾಗೆ ನಾವು ಈ ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡ್ತಿದ್ವಿ. ಅದು ಒಂದು 5, 10 ಅವರಿಗೆ ಆಪರೇಷನ್ಗೆ ಹೋಗಿ ಆ ಕ್ಯಾಟ್ರಾಕ್ಟ್ ಸರಿಯಾದ ಮೇಲೆ, ಅವರ ಕಣ್ಣು ತೆರೆದ ಮೇಲೆ ಅವ್ರಿಗೆ ಆಗುವಂಥ ಖುಷಿ ಅಂದರೆ ಒಂದು ಲೋಕಲ್ ಮಂಜಾಗಿರ್ತದೆ, ಮಸ್ತ್ ಆಗಿರ್ತದೆ. ಅದನ್ನು ಕಂಡ ಮೇಲೆ ಇಡೀ ನಮ್ಮ ರೋಟರಿ ಕ್ಲಬ್ಬನ್ನು ಯಾರವರಿಗೆ ಉಪಕಾರ ಮಾಡಿದ ಜೀವನ ಪರ್ಯಂತ ನೆನಪಿಡ್ತಾರೆ. ಬಹಳ ಸರಳವಾದರೂ ಸಿಂಪಲ್ ಆದರೂ ಅದು ಬಹಳ ಮಹತ್ವದ ಕಾರ್ಯಕ್ರಮ. ಬಹಳ ಇಂಥ ನಾವು ಮಾತಾಡಿ ಇದ್ದಾರೆ, ವೈದ್ಯರಿದ್ದಾರೆ, ಟೀಮ್ ಈಶ್ವರ್ ಅವರು ಕಳೆದ ಬಾರಿ ನಮ್ಮ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ ಬಂದಿರು, ಬಹಳ ಭಾವನಾತ್ಮಕವಾಗಿ ಮಾತಾಡಿದರು. ಒಂದು ಸಾಹಸಿ ಮುಳುಗು ತಜ್ಞ ಅವರು, ಮುಳುಗಿ ಹೋದವರನ್ನು ಬಚಾವ್ ಮಾಡುವವರು. ಈಗ ಏನಂದರೆ ಸಮಾಜದಲ್ಲಿ ಮುಳುಗಿಸ್ಲಿಕ್ಕೆ ನೋಡು, ಎಲ್ಲರೂ ಮುಳುಗಿಸದೇ ಇರೋದ್ರೆ ಮುಳುಗುವವರನ್ನು ಎಬ್ಬಿಸುವವರಿಲ್ಲ. ಅಂಥದ್ರಲ್ಲಿ ತನ್ನ ಜೀವವನ್ನು ಪಡೆದೊಟ್ಟು ಅವತ್ತು ಇವಾಗ ಕೇರಳದ ಒಬ್ಬ ಅರ್ಜುನ, ಅವನ ಶವ ಹುಡುಕಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರು ತಾನು ಹೋದ್ರೂ ಪರವಾಗಿಲ್ಲ, ಅದು ಬರಬೇಕು. ಆ ರೀತಿಯಲ್ಲಿ ಅವರ ಜೀವನಗಾಥೆಯನ್ನು ಅವರು ಕಣ್ಣೀರಿಟ್ಟು ನಮ್ಮ ಕಾಲೇಜಲ್ಲಿ ಹೇಳಿಗೆ ಕಣ್ಣಿಗೆ ಕಟ್ಟಿದಾಗಿ ಬರ್ತದೆ. ಅವರ ಇಬ್ಬರ ಮಕ್ಕಳಿಗೆ ಕೂಡ ಸ್ವಲ್ಪ ಅದೇನೋ ದುರಂತ, ಅವರಿಗೆ ಕಿವಿಯ ಸಮಸ್ಯೆ, ಆಟಿಸಮ್ ಸಮಸ್ಯೆ ಉಂಟು. ಅದಕ್ಕೆ ಬೇಕಾಗಿ ನನಗೆ ಈ ಸಮಸ್ಯೆ ಉಂಟು, ಇತರರಿಗೆ ಇಂಥ ಸಮಸ್ಯೆ ಬರಬಾರ್ದು ಅನ್ನೋದು ಎಂಥ ಒಂದು ದೊಡ್ಡ ಪರಿಕಲ್ಪನೆ ನೋಡಿ ಅವರು, ಎಂಥ ಒಂದು ದೊಡ್ಡ ಪರಿಕಲ್ಪನೆ. ಇದು ಮಾನವೀಯ ಸಂಬಂಧ. ಇದು ಮಾನವೀಯ ಸಂಬಂಧ ಅಂದರೆ ಇದು ಅನುಕೂಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ. ಅನುಕೂಲದ ಸೇವೆ ಅಂದರೆ ಅನುಕೂಲಕ್ಕೆ ಸೇವೆ ಮಾಡಿದ್ರೆ ದೇವರ ಕೆಲಸ ಎನ್ನುವ ದೃಷ್ಟಿಯಲ್ಲಿ ಈಶ್ವರವರು ಕೆಲಸ ಮಾಡ್ತಿದ್ದಾರೆ. ಅವರ ತಂಡ ಬಂದಿದೆ. ಅವರಿಗೆ ಕೂಡ, ಅವರ ಮಕ್ಕಳಿಗೆ ಅವರ ಬದುಕು ಕೂಡ ಹಸನಾಗಲಿ, ಅವರ ಭಾಳ ಬೆಳಕಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರಲಿ. ರೋಟರಿ ಕ್ಲಬ್ನ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಹಾಗೂ ತಾಲೂಕು ಕಾರ್ಯದ ಪತ್ರಕರ್ತರ ಸಂಘ ಸಿದ್ದಿಕ್ ಮಿರಾಜಿಯವರು ಇದ್ದಾರೆ. ಬಹಳಷ್ಟು ಪತ್ರಕರ್ತರಾದರೂ ಕೂಡ ಸಮಾಜಮುಖಿಯಾಗಿ ನಮ್ಮೊಂದಿಗೆ ಬರೆಯುವವರು ಎಲ್ಲ ರೋಟರಿ ಸ್ನೇಹಿತರಿಗೆ ಮತ್ತೊಮ್ಮೆ ವಂದಿಸ್ತಾ, ಯುನೈಟ್ ಫಾರ್ ಗುಡ್ ಇದು ನಮ್ಮ ರೋಟರಿಯ ಈ ವರ್ಷದ ಧ್ಯೇಯ. ಒಳಿತಿಗಾಗಿ ಒಂದಾಗೋಣ. ಈ ವರ್ಷದ 3 ತಿಂಗಳು ಬಾಕಿ ಉಂಟು. ಒಳಿತಿಗಾಗಿ ಒಂದಾಗೋಣ. ಮತ್ತೊಮ್ಮೆ ನಾವು ಒಳಿತಿಗಾಗಿ ಒಂದಾಗಿದ್ದೇವೆ. ಯಾವುದು? ಇನ್ನೊಬ್ಬರ ಕಿವಿ ತೆರೆಯಲಿ, ಇನ್ನೊಬ್ಬರಿಗೆ ನಾವು ಕಿವಿ ಆಗೋಣ, ಇನ್ನೊಬ್ಬರಿಗೆ ಕಣ್ಣು ಆಗೋಣ, ಇನ್ನೊಬ್ಬರಿಗೆ ಕಿವಿ ಆಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.